ಆಕ್ಚುಲಿ ನಾನು ಹಿಂದೆ ವಿಡಿಯೋ ಮಾಡಿ ನಿನ್ನ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ಜಸ್ಟ್ ನೀವು ಒಳಗಡೆ ನಾಳಿದ್ದು ಮೈಸೂರು ನನ್ನ ಮದುವೆ. ಹೀರೆ ನಂಬ್ತಾ ಬರ್ದೆ ಹೋದ್ರೆ ನೋ ಪ್ರಾಬ್ಲಮ್. ನೀನು ಕೂಡ ಯಾವ ಹೀರೇನ್ಗೂ ಏನು ಕಮ್ಮಿ ಇಲ್ಲ. ಗಾಡಿ ಕಳಿಸ್ತೇನೆ, ಬಂದ್ಬಿಡು. ಅದಕ್ಕೆ ಬಗ್ಗೆ ಈ ಥರ ವಿಡಿಯೋ ಎಲ್ಲ ಹೊರಗೆ ಬಂದರೆ ಅವ್ರ ತಲೆ ಎತ್ಕೊಂಡು ತಿರ್ಗಕ್ಕಾಗುತ್ತಾ? ಅಣ್ಣ ಆಗಲಿ ಅದಕ್ಕೆ ಆಗಲಿ ಇದನ್ನ ಹೇಗೆ ಎದುರಿಸ್ತಾರೆ? ಅವರಿಬ್ಬರೇ ಅಲ್ಲ, ಅದಕ್ಕೆ ಕಡೆಯವ್ರಿಗೂ ಅಣ್ಣನ ಕಡೆಯವ್ರಿಗೂ ಇಬ್ರಿಗೂ ಹಿಂಸೆ ಇದು. ಹರಿಯದೆ ಪ್ರಶ್ನೆ. ಮನೆಯಿಂದ ಹೊರಗೆ ಬಂದರೆ ಸಾಕು ಮುಜುಗರ. ಈಗಿನ ಸೋಷಿಯಲ್ ಮೀಡಿಯಾ ಟೈಮಲ್ಲಿ ಒಂದೇ ಕ್ಷಣದಲ್ಲಿ ಎಲ್ಲ ಜಗಜ್ಜಾಹೀರಾಗೋಗುತ್ತೆ. ದೇವ್ರೆ, ಹಾಗೇನಾದರೂ ಆಗೋಗ್ಬಿಟ್ರೆ ಆ ವಿಡಿಯೋ ಮುಂದಿಡ್ಕೊಂಡು ನನ್ನನ್ನೇ ಅಲ್ಲಿಗೆ ಬರೋದಕ್ಕೆ ಹೇಳ್ತಾರಲ್ಲ, ನಾನೇನಾದರೂ ಹೋದರೆ ಆ ವಿಡಿಯೋನ ಡಿಲೀಟ್ ಮಾಡ್ತಾರಾ? ಅವ್ರು ಹಾಗೆ ಮಾಡ್ತಾರೆ ಅಂತ ಹೇಗೆ ನಂಬೋದು? ಇದನ್ನ ಹಿಡ್ಕೊಂಡು ಆಟ ಆಡ್ಸೋಕೆ ಶುರು ಮಾಡಿಬಿಟ್ರೆ ಇವ್ರೆಂಥ ನೀಚರು ಅಂತ ಗೊತ್ತಿದ್ರು ನಾನು ಅಲ್ಲಿಗೆ ಹೋಗೋದು ಸರಿ ಇರುತ್ತಾ? ಭಜ್ರಂಗಿ, ಈಗ ಏನು ಮಾಡಲಿ ನಾನು? ನನಗೀಗ ನೀನೇ ದಿಕ್ಕು, ನೀನೇ ದಾರಿ ತೋರಿಸ್ಬೇಕು. ಅಮೂಲ್ಯ, ನಿಂತ್ಕೋ. ಅಮೂಲ್ಯ, ನಿನ್ನೆ ಕರೆಸಿರೋದು. ನಾನು ಕೂಗ್ತಿರೋದು ಕೇಳಿಸ್ತಿಲ್ವಾ ಅಥವಾ ಕೇಳಿಸು ಹೀಗೆ ಹೋಗ್ತಿದ್ಯಾ? ಯಾಕೆ ಈಗ ಒಬ್ಳೆ ನಡ್ಕೊಂಡು ಹೋಗ್ತಿದ್ಯಾ? ನಿನ್ನೆ ಕೇಳ್ತಿರೋದು. ಪಾಟೀಲ್ ಚೆನ್ನಾಗಿದ್ದೆ, ಈಗ ಸ್ಪೀಕರ್ ಔಟ್ ಆಯ್ತಾ? ಅಲ್ಲ, ಅದು ಇಷ್ಟೊತ್ತಲ್ಲಿ ಒಬ್ಳೆ ನಡ್ಕೊಂಡು ಹೋಗ್ಬೇಡ. ನೀನು ಅದು ಎಲ್ಲಿಗೆ ಹೋಗ್ಬೇಕು ನಾನೇ ಡ್ರಾಪ್ ಮಾಡ್ತೀನಿ. ಬಾ. ಅಂಜು, ಗೇಟ್ ಬೀಗ ತಗೊಂಡ್ ಬಾ, ಒಳಗಡೆಯಿಂದ ಲಾಕ್ ಹಾಕ್ತೀನಿ. ಬೇಗ ಬಾ ಅಕ್ಕ. ತಗೋ, ಅಡ್ಗೆ ಮನೆಯಲ್ಲಿ ಅಮ್ಮಂಗೆ ಹೆಲ್ಪ್ ಮಾಡು, ಸುಮ್ಮನೆ ಕೂತ್ಕೊಬಿಡ್ಬೇಡ ಆಯ್ತಾ? ಆಯ್ತಕ್ಕ, ಹೋಗು. ನೀನಿನ್ನೂ ಹೋಗಿಲ್ವೇನೆ? ನೀವೇನಿಲ್ಲಿ? ಹಂಗೆ ಕಾಂಪೌಂಡ್ ಹರ್ಕೊಂಡ್ ಬಂದೆ. ಭಯ ಪಡಿಸ್ಬಿಟ್ರಲ್ರಿ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಇಲ್ಲಿ ತನಕ ಒಬ್ರೇ ಬಂದ್ರಾ? ಜೊತೆಗೆ ಯಾರನ್ನಾದ್ರೂ ಕರ್ಕೊಂಬರೋದಕ್ಕೆ ನಾನೇನು ಒಡೆದಾಟಕ್ಕೆ ಹೋಗ್ತಿದ್ದೀನಿ. ಸುಮ್ಮನಿರಿ ನೀವು. ನಿಮ್ಮನ್ನ ಈ ಥರ ಯಾರಾದರೂ ನೋಡಿದ್ರೆ ಸಮಸ್ಯೆ ಆಗುತ್ತೆ. ಮನೆಗೆ ಹೋಗೋದು ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ರಿ? ವಿಕ್ಕಿ ಈಗ ಸೀರಿಯಸ್ ಆಗಿದ್ದಾನೆ. ಸುಮ್ಮನೆ ಏನು ಹೇಳಲ್ಲ, ಏನೂ ಮಾಡಲ್ಲ. ನಾನೊಂದು ಬಲವಾದ ರೀಸನ್ ಇಟ್ಕೊಂಡೆ ಇಲ್ಲಿಗೆ ಬಂದಿರೋದು. ಏನು? ನಿಮಗೆ ಥ್ಯಾಂಕ್ಸ್ ಹೇಳಬೇಕಿತ್ತು ಕಣ್ರಿ.
ಸಡನ್ ಆಗಿ ಇವಳಿಗೆ ಏನಾಯ್ತು? ಪಾರ್ಟಿಯಿಂದ ಯಾರಿಗೂ ಹೇಳ್ದೆ ಬಂದಾಳೆ ಅನ್ಸುತ್ತೆ. ಇಲ್ಲಿ ನೋಡಿದ್ರೆ ಜನ ನಿಂದಿರೋ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ಲು. ಮೊದಲೇ ಲೂಸು. ಹಲೋ, ನೀನು ಕಾರ ಹತ್ರ ರಾಣಿ ಥರ ಕುತ್ಕೊಂಡ್ಬಿಟ್ರೆ ನಾನು ಡ್ರೈವರು, ನೀನು ಓನರ? ಸುಮ್ಮನೆ ಸೈಲೆಂಟ್ ಆಗಿರೋ ಥರ ಡ್ರಾಮಾ ಮಾಡಿ ಸ್ಕೋಪ್ ತಗೊಳ್ಳೋ ಅಗತ್ಯ ಇಲ್ಲ. ಮಂಗ ಬಾಲ ಮುದ್ರಕೊಂಡು ಮನುಷ್ಯನ ಮುಖವಾಡ ಹಾಕೊಂಡಿದ ತಕ್ಷಣ ಮನುಷ್ಯ ಆಗಲ್ಲ. ಮಂಗನೇ. ಇಷ್ಟು ಮಾತಾಡಿದ್ರೆ ಮನೆಗೆ ಹೋಗೋವರೆಗೂ ಇವಳೊಬ್ಬಳೇ ಮಾತಾಡ್ತಿದ್ಲು. ಇವತ್ತು ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದಾಳೆ? ಎಕ್ಸ್ಕ್ಯೂಸ್ ಮೀ, ನಿನ್ನೆ ಕೇಳ್ತಿರೋದು. ಏನಾಯ್ತು ನಿನಗೆ? ಏನೂ ಆಗಿಲ್ಲ. ಅಷ್ಟೇನಾ? ನಾನು ಬೇಕಂತ ಇಷ್ಟೆಲ್ಲ ರೇಗಿಸಿದ್ರು ಎರಡೇ ವರ್ಡ. ಅನ್ಬಿಲೀವಬಲ್. ಕನ್ನಡ ಡಿಕ್ಷನಲ್ಲಿರೋ ಅಷ್ಟು ಪದಗಳನ್ನ ಒಟ್ಟಿಗೆ ಮಾತಾಡೋಳು ಇಷ್ಟು ಸೈಲೆಂಟ್ ಆಗಿ ಕೂತಿದ್ಯಾ ಅಂದರೆ ನನಗೆ ನಂಬೋದಕ್ಕಾಗ್ತಿಲ್ಲ. ಯಾರು ಇಲ್ಲದೆ ಇರೋ ರೋಡಲ್ಲಿ ಅದು ಇಷ್ಟೊತ್ತಲ್ಲಿ ಒಬ್ಬಳೆ ನಡ್ಕೊಂಡು ಹೋಗ್ತಿದ್ಯಲ್ಲ, ನೀನು ಸ್ವಲ್ಪನಾದ್ರೂ ಬುದ್ಧಿ ಇಲ್ವಾ? ಹಾಗೇನಿಲ್ಲ, ಬರುವಾಗ ಆಟೋನಲ್ಲೇ ಬಂದೆ. ಇಷ್ಟೊತ್ತಲ್ಲಿ ಆಟೋ ಸಿಗಲ್ಲ ಅಂತ ನಡ್ಕೊಂಡು ಬರ್ತಾ ಇದ್ದೆ. ಇಲ್ಲ, ನಿನ್ನಷ್ಟಿಗೆ ನೀನು ಡಿಸೈಡ್ ಮಾಡಿಬಿಡು. ನೀನು ಯಾವಾಗಲೂ ಸರಿಯಾಗಿರೋದಕ್ಕೆ ಚಾನ್ಸ್ ಇಲ್ಲ. ಆಟೋ ಸಿಗಲಿಲ್ಲ ಅಂದರೆ ನನಗೆ ಬಂದು ಹೇಳಬೇಕಿತ್ತು. ನಾನೇನು ಡ್ರಾಪ್ ಮಾಡ್ತಿಲ್ವಾ? ಪಟಾಕಿ ಮಲೆಗೆ ಬೆಂಕಿ ಕೊಟ್ಟಿದ್ದಾರೆ ಅನ್ನೋ ಥರ ಡಾಮ್ ಡೂಮ್ ಅಂತಿದ್ದವಳು. ಅಟ್ಲೀಸ್ಟ್ ಒಂದು ಸ್ಮೈಲ್ ಕೂಡ ಕೊಡ್ತಾ ಇಲ್ಲ. ಅಂದರೆ ಏನೋ ಆಗಿರಬೇಕು. ಏನಾಗಿದೆ ಇವಳಿಗೆ? ಡಿಜೆ, ನೀನು ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಮಾಡು. ಹಾಲು ಮತ್ತು ಮೊಟ್ಟೆ ಇವೆರಡನ್ನೂ ಕೊಡೋ ಏಕೈಕ ಜೀವಿ ಯಾವುದು ಹೇಳಿ ನೋಡೋಣ? ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಹೇಳೋದು ತುಂಬ ಈಸಿ. ಅಟ್ಲೀಸ್ಟ್ ಟ್ರೈ ಮಾಡ್ಬೋದಲ್ವಾ? ಟ್ರೈ ಮಾಡಿದ್ರು ಅದೇ ನನ್ನ ಉತ್ತರ. ಸರಿ, ನಾನೇ ಹೇಳ. ಹೇಳಿ. ಅಂಗನವಾಡಿ ಟೀಚರ್. ಇಷ್ಟು ವರ್ಷದಲ್ಲಿ ನಾನು ಯಾವ ಹುಡುಗಿ ಹತ್ರ ನೀಟಾಗಿ ಮಾತು ಕೂಡ ಆಡಲಿಲ್ಲ. ಅಂಥದ್ರಲ್ಲಿ ನೀನು ಹತ್ರ ತಮಾಷೆಯಾಗಿ ಮಾತಾಡಿದ್ರು ಮೂತಿ ಗಂಟು ಹಾಕೊಂಡು ಕೂತಿದ್ದಿಲ್ಲ. ಓ, ಇವರಿಗೆ ಹಸುವಾಗಿದೆ ಅನ್ಸುತ್ತೆ. ಪಾರ್ಟಿ ಮುಗಿಸ್ಕೊಂಡು ಹೊಟ್ಟೆ ಖಾಲಿ ಬಿಟ್ಟಿರೋ ಮೊದಲನೇ ಪ್ರಾಣಿ ಇವಳೇ ಇರಬೇಕು.